ನಾನು ಒಂದು ಸರ್ತಿ ಕೇಳಿದೆ ಪ್ರಧಾನಮಂತ್ರಿಗಳಿಗೆ, ನೀವು ನನಗೆ ಏನು ಹೇಳಿದಿರಿ, ವೈಯಕ್ತಿಕ ಅನುಭವಗಳನ್ನು ಹೇಳು ಅಂತ. ನಾನು ಅದಕ್ಕೆ 12 ವರ್ಷದ ಸಾಧನೆ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಹೇಳ್ತಾ ಇದ್ದೇನೆ. ಯಾಕಂದರೆ ತುಂಬ ನೀವು ಹತ್ತಿರದಲ್ಲಿರೋದ್ರಿಂದ ಸರ್, ಈ ಕೆಲವೊಂದು ಯಾರಿಗೂ ಗೊತ್ತಿಲ್ಲದಿರುವಂಥ ಸಂಗತಿ ನೋಡಿ. ನೀವು ಈ ಜಮ್ಮು ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಿದಂಥ ಸಂದರ್ಭದಲ್ಲಿ ಈ ರೀತಿ ಆದರೆ ಓಕೆ, ಈ ರೀತಿ ಆಗಲಿಲ್ಲ ಅಂದರೆ, ಯಾಕಂದರೆ ಬಂದಂಥ ಸ್ಟೇಟ್ಮೆಂಟ್ಗಳಿದ್ವಲ್ಲ ಸರ್, ಹೆಂಗಿದ್ವು? ರಕ್ತದ ಕೋಡಿ ಹರಿತದೆ ಇಲ್ಲಿ ಹೆಂಗಂತ ಆಗಬಾರ್ದಾಗತ್ತೆ, ನಿಮಗೆ ಧೈರ್ಯ ಇದ್ದರೆ ಮುಟ್ಟಿ ನೋಡಿ ನಮ್ಮನ್ನು, ಒಂದ ಎರಡ. ಸೊ ಇಂಥದಕ್ಕೆಲ್ಲ ಸಾಕ್ಷಿಗಳು ಸರ್, ತಾವು ಎಲ್ಲ ಹತ್ತಿರದಿಂದ ನೋಡಿರುವಂಥವ್ರು. ಅದಕ್ಕೆ ಹಾಗಾಗಿ ನಿಮ್ಮ ಅನುಭವ ಇದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಕೋವಿಡ್ ಆದಾಗ ಕೇಳಿದೆ. ಕೋವಿಡ್ ಆದಾಗ ನನಗೊಂದು ದಿವಸ ಕರೆದರು ಅವರು. ಸೆಷನ್ ನಡೀತಾ ಇತ್ತು, ಫೈನಾನ್ಸ್ ಬಿಲ್ ಪಾಸಾಗಿರಲಿಲ್ಲ. ಮೋದಿ ಸಾಹೇಬರು ಫೈನಾನ್ಸ್ ಬಿಲ್ಲು ಬೇಗ ಪಾಸ್ ಮಾಡಿಸಿ ಸೆಷನ್ ಅಡ್ಜರ್ನ್ ಮಾಡಬೇಕಾಗತ್ತೆ ಅಂತಂದರು. ನಾನು ಹೇಳಿದೆ, ಇಲ್ಲ ಫೈನಾನ್ಸ್ ಬಿಲ್ಲು ಟೈಮ್ ಆಗ್ತಾಯಿದೆ ಇನ್ನು ಅಂತ. ನಾನು ನಿರ್ಮಲಾ ಅವರಿಗೆ ಹೇಳ್ತೀನಿ. ನಂತರ ಅವ್ರು ಹೇಳಿದ್ದು, ನೀನು ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಹೇಳು, ಬೇಗ ಫೈನಾನ್ಸ್ ಬಿಲ್ ಪಾಸ್ ಮಾಡಿ ಕ್ಲೋಸ್ ಮಾಡೋಣ ಅಂತ. ನಾನು ಭಾಳ ಆತಂಕದಿಂದ ಕೇಳಿದೆ. ಕೋಟ್ಯಾಂತರ ಜನ ಸಾಯ್ತಾರೆ, ದೇಶ ಮುಳುಗಿ ಹೋಗ್ತದೆ, ಎಕಾನಮಿನೇ ಇರಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಏನು ಅಂತ. ಹಾಗೇನಾಗಲ್ಲ, ಚಿಂತೆ ಮಾಡಬೇಡ, ನಮ್ಮದೇ ಆದಂಥ ವ್ಯಾಕ್ಸಿನ್ ನಾವು ತಯಾರು ಮಾಡ್ತೀವಿ. ಹೆಂಗೆ ಮಾಡ್ತೀರಿ ಅಂತ ಆಲ್ರೆಡಿ ಹೇಳಿದ್ದೇನೆ ನಾನು ಅಂತ. ಸೈಂಟಿಸ್ಟ್ಗಳನ್ನು, ಮ್ಯಾನುಫ್ಯಾಕ್ಚರರ್ಸನ್ನು, ಸಂಬಂಧಿಸಿದವ್ರನ್ನ ಎಲ್ಲರೂ ಕರೆದು ಮಾತಾಡಿದ್ದೇನೆ. ಆಗ್ತದೆ ನೋಡಿರಿ, ಮನುಷ್ಯನ ವಿಶ್ವಾಸ ನೋಡ್ರಿ. ಸಮಸ್ಯೆಯಲ್ಲಿ ಅಪಾರ್ಚುನಿಟಿ ಹುಡುಕೋದು ಒಂದು ವರ್ಗ, ಅಪಾರ್ಚುನಿಟಿಯಲ್ಲಿಯೂ ಸಮಸ್ಯೆ ಹುಡುಕೋದು ಇನ್ನೊಂದು ವರ್ಗ. ಅದು ಯಾವುದು ಅಂತ ನಿಮ್ಗೆ ಗೊತ್ತಿದೆ. ಈ ಸಮಸ್ಯೆಯಲ್ಲಿ ಅಪಾರ್ಚುನಿಟಿಯನ್ನು ಹುಡುಕುವಂಥದ್ದು ಪ್ರಧಾನಮಂತ್ರಿಗಳು ಹೇಳಿದರು, ನಮ್ಮ ಸಿಸ್ಟಮ್ದಲ್ಲಿ ನಾವು ಹೋಗೋಣ, ವ್ಯಾಕ್ಸಿನೇಷನ್ ಡ್ರೈವ್ ತೆಗೆದುಕೊಳ್ಳೋಣ. ಚಪ್ಪಾಳೆ ಹೊಡೆದಿದ್ದಕ್ಕೆ, ಜಾಗಟೆ ಬಾರಿಸಿದ್ದಕ್ಕೆ ಅಪಮಾನ ಮಾಡಿದಾರಲ್ಲ. ನಾನು ಆಸ್ಟ್ರೇಲಿಯಾಕ್ಕೆ ಹೋಗಿದ್ದೆ, 2.5 ಕೋಟಿ ಜನಸಂಖ್ಯೆ. 2022ರಲ್ಲಿ ಆಸ್ಟ್ರೇಲಿಯಾಕ್ಕೆ ನಾವು ಹೋದಾಗ ಇನ್ನೂ ರಿಸ್ಟ್ರಿಕ್ಷನ್. ನಾನು ಕೇಳಿದೆ ನಮ್ಮ ಕೌಂಟರ್ ಪಾರ್ಟಿಗೆ, ವೈ ಸೋ ಮಚ್ ರಿಸ್ಟ್ರಿಕ್ಷನ್ ಅಂತ. ಯಾಕಂದ್ರೆ ನಮ್ಮ ಸಭೆಗೆ ಬರೋರಿಗೆ ಎಲ್ಲ ಮಾಸ್ಕು ಎಲ್ಲ ಭಾಳ ಇತ್ತು. ದೆನ್ ಶಿ ಸೆಡ್, ಎಕ್ಸಲೆನ್ಸಿ ಕೋವಿಡ್, ಇಸ್ ಇಟ್ ಸ್ಟಿಲ್ ಸೋ ಮಚ್ ಆಫ್ ರಿಸ್ಟ್ರಿಕ್ಷನ್ಸ್ ಆರ್ ದೇರ್ ಅಂತ ಕೇಳಿದೆ. ಹೌದು ಅಂತಂದು. ವಾಟ್ ಅಬೌಟ್ ಯು ಅಂದರೆ, ಇಲ್ಲ ಎಲ್ಲ ನಡೀತಾ ಇದೆ, ಜನ ಆನಂದವಾಗಿದ್ದಾರೆ, ಮದುವೆ ಆಗಿದೆ, ಮಕ್ಕಳಾಗ್ತಾ ಇದ್ದಾವೆ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮಲ್ಲಿ ಮದುವೆಗೆ ಜನ ಸೇರ್ತಾರೆ ಅಂತ ಹಾಸ್ಯ ಮಾಡಿದ್ದು ನಾನು. ಹೌ ಕಮ್ ಅಂತಂದರು. 200 ಕೋಟಿಗಿಂತ ಹೆಚ್ಚು ನಾವು, ಆವಾಗ 198 ಆಗಿತ್ತು, ಸುಮಾರು 200 ಕೋಟಿ ನಾವು ಅಡ್ಮಿನಿಸ್ಟ್ರ್ ಮಾಡೀವಿ ವ್ಯಾಕ್ಸಿನ್ನು ಅಂತ. ಕ್ಯಾನ್ ಯು ಕನ್ವರ್ಟ್ ಇಟ್ ಟು ಮಿಲಿಯನ್ ಆರ್ ಬಿಲಿಯನ್ ಅಂತ ಕೇಳಿದ್ರು. ಐ ಸೆಡ್ 2 ಬಿಲಿಯನ್. ಶಿ ವಾಸ್ ಶಾಕ್ಡ್, ಶಿ ವಾಸ್ ಪರ್ಪ್ಲೆಕ್ಸ್ಡ್. ದಿಗ್ಭ್ರಾಂತರಾಗಿ ಕೇಳಿದ್ರು, 2 ಬಿಲಿಯನ್ ಯು ಆರ್ ಸ್ಪೀಕಿಂಗ್, ಯು ಮೀನ್ ಇಟ್ ಅಂದರೆ. ಎಸ್, ಐ ಮೀನ್ ಇಟ್ ಅಂತಂದೆ. ನಾನು ನಿಮ್ಮದೇನಾಗಿದೆ ಅಂತ, ನಮ್ಮದು 1.25 ಕೋಟಿ ಆಗಿದೆ ಅಂತಂದ್ರೆ. ಜನಸಂಖ್ಯೆ 2.5 ಕೋಟಿ, 200 ಡೋಸ್ ನಾವು ಕೊಟ್ಟಿದ್ದೀವಿ ರೀ. ಅಲ್ಲಿ ಯಾಕೆ ಆಗಿಲ್ಲ ಅಂತ ಕೇಳಿದರೆ ಜನ ವಿರೋಧ ಮಾಡ್ತಾಯಿದ್ರು. ನಾವ್ಯಾಕೆ ತೊಗೋಬೇಕು, ನಾವ್ಯಾಕೆ ಮಾಸ್ಕ್ ಹಾಕಬೇಕು. ಇಲ್ಲಿ ಎವ್ರಿಬಡಿ ಫಾಲೋಡ್ ದಿ ಇನ್ಸ್ಟ್ರಕ್ಷನ್ ಆಫ್ ಪ್ರೈಮ್ ಮಿನಿಸ್ಟರ್, ರಿಕ್ವೆಸ್ಟ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ವೈ ಪ್ರೈಮ್ ಮಿನಿಸ್ಟರ್ ಕ್ರಿಯೇಟೆಡ್ ಒಂದು ಜಾಗೃತಿ. ನಾವು ನನಗಾಗಿ ಅಷ್ಟೇ ಅಲ್ಲ, ನಿನಗೆ ಕೋವಿಡ್ ಬಂದರೆ ನೀನು ಐಸೋಲೇಷನ್ದಲ್ಲಿದ್ದರೆ ಬೇರೆಯವರು ಕೊಡು ತಪ್ತದೆ. ನೀನು ಸಮಾಜಕ್ಕಾಗಿ, ನಿನ್ನ ಕುಟುಂಬಕ್ಕಾಗಿ ನೀನು ಬದುಕು. ನೀನು ಕುಟುಂಬಕ್ಕಾಗಿ ಬದುಕಿದಾಗ ನಿನಗೆ ಸಮಾಜಕ್ಕೆ ಒಳ್ಳೆಯದಾಗತ್ತೆ, ಸಮಾಜಕ್ಕಾಗಿ ಬದುಕಿದಾಗ ದೇಶಕ್ಕೆ ಒಳ್ಳೆಯದಾಗತ್ತೆ, ದೇಶಕ್ಕೆ ಬದುಕಿದಾಗ ಜಗತ್ತಿಗೆ ಒಳ್ಳೆಯದಾಗತ್ತೆ. ಅದಕ್ಕೆ ಚಪ್ಪಾಳೆ ಹೊಡಿಸಿದ್ರು, ದೇವ್ರ ಬಂದು ದೀಪ ಹಚ್ಚಿದ್ರು, ಜಾಗಟೆ ಬಾರಿಸಿದ್ರು. ಜನಕ್ಕೆ ಅನ್ನಿಸ್ತೆ, ಅರೆ ಮಾಡಬೇಕಪ್ಪ ನಾವು ಏನಾದ್ರು. ಯಾರೂ ಏನೂ ಯೋಚನೆ ಮಾಡಲಿಲ್ಲ. ವ್ಯಾಕ್ಸಿನ್ ತೊಗೊಂಡ್ರು, ಮಾಸ್ಕ್ ಹಾಕ್ಕೊಂಡ್ರು, ಮನೆಯಲ್ಲಿದ್ದರು. ವಾಲಂಟರಿ ಲಾಕ್ಡೌನ್ ಮೇಂಟೈನ್ ಮಾಡಿದರು, ವಾಲಂಟರಿ ಜನತಾ ಕರ್ಫ್ಯೂ ಡಿಡ್ ಇಟ್. ವೈ? ಬಿಕಾಸ್ ಪೀಪಲ್ ಫೆಲ್ಟ್ ದಿಸ್ ಮ್ಯಾನ್ ಈಸ್ ಫಾರ್ ಅಸ್. ಈ ವ್ಯಕ್ತಿ ನನಗಾಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂಥ ವಾತಾವರಣ ಏನು ಪ್ರಧಾನಮಂತ್ರಿ ನಿರ್ಮಾಣ ಮಾಡಿದ್ರಲ್ಲ, ಇದು ಆ ಮನುಷ್ಯನ ತಾಕತ್ತು. ಆವಾಗ ಒಂದು ಮಾತು ಹೇಳಿದರು ಅವರು, ಪ್ರಹ್ಲಾದ್, ಇದಾದ ನಂತರ ಜಗತ್ತಿನ ಗ್ಲೋಬಲ್ ವರ್ಲ್ಡ್ ಆರ್ಡರ್ ವಿಲ್ ಚೇಂಜ್ ಆ್ಯಂಡ್ ಇಂಡಿಯಾ ವಿಲ್ ಲೀಡ್. ಆ್ಯಂಡ್ ದಟ್ ಈಸ್ ಫ್ಯಾಕ್ಟ್. ವಿ ಆರ್ ಇವತ್ತಿಗೂ ಸಹಿತ ಈ ಎಲ್ಲ ಕ್ರೈಸಿಸ್ಗಳ ಮಧ್ಯೆ ನಾವು ಜಗತ್ತಿನ ಅತ್ಯಂತ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇರ್ಬೋದು. ಇತ್ತೀಚಿನ ವೆಸ್ಟ್ ಏಷ್ಯಾ ಕ್ರೈಸಿಸ್ಸು, ಅಮೇರಿಕಾ
ಮತ್ತು ಇರಾನ್, ಇಸ್ರೇಲ್ ಇದರ ಮಧ್ಯೆ US, ಉಕ್ರೇನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ನಮಗೆ ನೇರ ಸಂಬಂಧ ಇಲ್ಲ ಅಂದರೂ ಸಹಿತ ಪಕ್ಕದಲ್ಲಿ ಜಗಳ, ಇದರೆಲ್ಲದರ ಮಧ್ಯೆಯೂ ಸಹಿತ ಫಾಸ್ಟೆಸ್ಟ್ ಗ್ರೋಯಿಂಗ್. ಸ್ವಲ್ಪ ಎಕಾನಮಿ ನಾವು ಅಂದುಕೊಂಡಷ್ಟು ಆ ರ್ಯಾಂಕಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು. ನಾವು ಆಲ್ಮೋಸ್ಟ್ 4ಕ್ಕೆ ಬಂದಿದ್ದೀವಿ, ಅದು 5 ಆಗಿರ್ಬೋದು. ಆದರೆ ಇದರ ಹೊರತುಪಡಿಸಿಯೂ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇಸ್ ಕೆನಾಟ್ ಬಿ ಡಿನೈಡ್. ನಮ್ಮ ಎಕ್ಸ್ಪೋರ್ಟು 11% ಜಾಸ್ತಿ ಆಗಿದೆ. ಕೋವಿಡ್ ಸಮಯದಲ್ಲಿ PPE ಕಿಟ್ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ರೀ. ಬುಲೆಟ್ ಪ್ರೂಫ್ ಜಾಕೆಟ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಮಿಲಿಟ್ರಿ ಅವರಿಗೆ. ಇವತ್ತು 38,000 ಕೋಟಿ ರೂಪಾಯಿ ನಾವು ಡಿಫೆನ್ಸ್ ಎಕ್ಸ್ಪೋರ್ಟನ್ನು ಮಾಡ್ತಾಯಿದ್ವಿ. ಇಂಡಿಯಾ ಫಸ್ಟ್ ಟೈಮ್ ವಿ ಆರ್ ಎಕ್ಸ್ಪೋರ್ಟಿಂಗ್ ದಿ ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್. ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾಯಿದೆ. ಇಲ್ಲಿ ಒಂದು ಆರ್ಗ್ಯುಮೆಂಟ್ ಶುರು ಮಾಡಿದರು. ಬೆಂಗಳೂರಿನ ಐಫೋನ್ ಫ್ಯಾಕ್ಟ್ರಿ ನಾವು PLI ಕೊಟ್ಟು ಪ್ರೊಡಕ್ಟಿವ್ ಲಿಂಕ್ಡ್ ಇನ್ಸೆಂಟಿವ್ ಕೊಟ್ಟದ್ದಕ್ಕಾಗಿದ್ದೆ. ನೀವು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದರೆ, ವೆದರ್ ಇಟ್ ಈಸ್ ಆ್ಯಪಲ್ ಆರ್ ಇಟ್ ಈಸ್ ಸ್ಯಾಮ್ಸಂಗ್ ಆರ್ ಸಂಬಡಿ ಮೊಟೊರೋಲಾ, ವಾಟ್ ಎವರ್ ಇಟ್ ಈಸ್, ನೀವು ಇಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡಿದರೆ ನಾವು ನಿಮಗೆ ಇಷ್ಟು ಇನ್ಸೆಂಟಿವ್ ಕೊಡ್ತೀವಿ, ನಿಮಗೆ ಇಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಡ್ತೀವಿ. ಭಾರತ ಸರ್ಕಾರ ಇಷ್ಟು ದುಡ್ಡು ಕೊಡ್ತದೆ. ಎಷ್ಟು ದುಡ್ಡು ಹಾಕಿದ್ವಿ ನಾವು? 24,000 ಕೋಟಿ ರೂಪಾಯಿ, 24,000 crores ವಿ ಹ್ಯಾವ್ ಗಿವನ್ ಇಟ್ ಟು ದಿ ವೇರಿಯಸ್. ಆ ನಂತರ ಅವರಿಗೆ ಎಲ್ಲ ರೀತಿಯಿಂದ ನಾವು ಅವಕಾಶಗಳನ್ನು ಒದಗಿಸಿಕೊಟ್ವಿ. ಹೀಗಾಗಿ 80% ಅಮೆರಿಕದಲ್ಲಿ ಉಪಯೋಗ ಆಗುವಂತಹ ಆ್ಯಪಲ್ ಫೋನುಗಳು ಭಾರತದ್ದು. ಜಾಗತಿಕ ಮಟ್ಟದಲ್ಲಿ 30% ಫೋನುಗಳು ಜಾಗತಿಕ ಮಾರ್ಕೆಟ್ನಲ್ಲಿ ಭಾರತದ್ದು. ನಿಮ್ಮ ಕೈಯಲ್ಲಿರುವ ಫೋನ್ ನೀವು ನೋಡ್ತಾ ಇದ್ರಲ್ಲ ಈಗ, ಅದು ಭಾರತದಲ್ಲಿ ತಯಾರಾಗಿದ್ದು. ಮೊದಲು ಎಷ್ಟಿದ್ದು? 2 ಫ್ಯಾಕ್ಟ್ರಿ, ಇವತ್ತು 300ಕ್ಕೂ ಹೆಚ್ಚು ಫ್ಯಾಕ್ಟ್ರಿ. ಎಲೆಕ್ಟ್ರಾನಿಕ್ ಗೂಡ್ಸ್, ಓವರಾಲ್ ಎಲೆಕ್ಟ್ರಾನಿಕ್ 8 ಟೈಮ್ ಜಾಸ್ತಿ ಆಗಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾದ ನಾನು ಹೇಳಿದೆ ನಿಮಗೆ ನಾನೊಂದು ವಿಷಯ ನೆನಪು ಮಾಡಿಕೊಡ್ತೇನೆ. ನೀವು ಆಮೇಲೆ ಇಂಟರ್ನೆಟ್ದಲ್ಲಿ ನೋಡಿ ನನಗೆ ಹೇಳ್ರಿ. 2012ರಲ್ಲಿ 123 ಗಿಗಾವಾಟ್ ಪೀಕ್ ಗಿಗಾವಾಟ್ ಪವರ್ ಡಿಮಾಂಡ್ ಬಂದಿತ್ತು. 123. ಇಡೀ ನಮ್ಮ ಟ್ರಾನ್ಸ್ಮಿಷನ್ ಸಿಸ್ಟಮ್ ಎಕ್ಸ್ಪ್ಲೋರ್ಡ್ ಆಗಿ 3 ದಿವಸಗಳ ಕಾಲ ದೇಶ ಕತ್ತಲೆಯಲ್ಲಿತ್ತು, ವಿಶೇಷವಾಗಿ ಉತ್ತರ ಭಾರತ. ಎಲ್ಲಿ ಟ್ರೈನ್ಗಳಿತ್ತು ಅಲ್ಲೇ ನಿಂತು, ವಿಮಾನ ನಿಲ್ದಾಣಗಳ ಆಪರೇಷನ್ ಪ್ರಾಬ್ಲಮ್ ಆಯಿತು, ಮೆಟ್ರೋ ಎಷ್ಟಿತ್ತು ಅಲ್ಲಿಗೆ ನಿಂತು. ಆದರೆ ಮೊನ್ನೆ ನಾವು 281 ಗಿಗಾವಾಟು ಪೀಕ್ ಡಿಮಾಂಡನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ವಿ. ಅವತ್ತು 249 ನಮ್ಮದು ಇನ್ಸ್ಟಾಲ್ ಟೋಟಲ್ ಕೆಪಾಸಿಟಿ ಆಫ್ ದಿ ಜನ್ರೇಷನ್. ಇವತ್ತು 519. ಅದೇ ಸೂರ್ಯ ಮೊದಲು ಇದ್ದ, ಈಗಲೂ ಇದ್ದಾನೆ. SUN ಸಣ್ಣ ಶಕ್ತಿಯನ್ನು ಪ್ರಧಾನಮಂತ್ರಿಗಳು ಗುರುತಿಸಿದರು. SON ಪ್ರಮೋಟ್ ಮಾಡಲಿಕ್ಕೆ ಹೋಗಿ ಕಾಂಗ್ರೆಸ್ ಪಾರ್ಟಿ ಫೇಲ್ ಆಯಿತು. SUN ಡಿಫ್ರೆನ್ಸನ್ನು ನಾವು ಗುರುತಿಸಿದ್ವಿ. ಪ್ರಧಾನಮಂತ್ರಿಗಳು SUN ಇಂದು ಹೋದರು, ಕಾಂಗ್ರೆಸ್ ಪಾರ್ಟಿ SON ಅಂದಿತ್ತು. ಸನ್ ಸ್ಟ್ರೋಕ್ ಆಗಿದೆ.